الفرحة هي يوم فرحكوا ده شيء أكيد ذكريات الليلة دي حضرة مش ممكن تغيب إحساس اليوم ده مين فيكم ينسى على طول تجمعكوا أحلى حياة. ನಾನು ಆಳ್ವಾಸ್ನ ಹಳೆ ಸ್ಟೂಡೆಂಟ್ ಮಾಶಾಲ್ಲ ಇಲ್ಲಿ ಬಂದು ಭಾಳ ಸಂತೋಷ ಆಯಿತು. ಆ್ಯಕ್ಚುಲಿ ಇದು ನಾನು ಫಸ್ಟಿಗೆ ಬರೋದು. ನಾನು ಆ್ಯಕ್ಚುಲಿ ಇವತ್ತು ಹೊರಡಬೇಕಿತ್ತು ದುಬೈಗೆ. ಸೊ ಆಗ ಇಲ್ಲಿ ಆಳ್ವಾಸ್ ಫಂಕ್ಷನ್ ಇತ್ತು ಅಂತ ಹೇಳ್ಕೊಂಡು ನಾನು ಮಾಡಿದೆ, ಡಿಲೇ ಮಾಡಿದೆ. ಯಾಕೆಂದರೆ ನನಗೆ ಆಳ್ವಾಸ್ನ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬೇಕು, ಇದರಲ್ಲಿ ನೋಡಬೇಕು ಅಂತ ಭಾರಿ ಒಂದು ಆಸೆ ಇತ್ತು. ಇಲ್ಲಿ ಕಂಡು ತುಂಬ ಜನರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಬಂದು ಇಲ್ಲಿ ಒಂದು ಆಳ್ವಾಸ್ ಇಫ್ತಾರ್ ಕೂಟ ಕಂಡು ಭಯಂಕರ ಸಂತೋಷವಾಯಿತು. ನಾನು ಮೊದಲನೇದಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲ ಇವರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್. ಇವತ್ತು ನಮ್ಮದು ಆಳ್ವಾಸ್ ಕಾಲೇಜಲ್ಲಿ ನಮ್ಮದು ಆಳ್ವಾಸ್ ಕಡೆಯಿಂದ ಇಫ್ತಿಯಾರ್ ಕೂಟ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ ಇಲ್ಲಿ ಜನ ಎಲ್ಲ ನೋಡುವಾಗ. ನಮ್ಮದು ಊರಿದ್ದು ಕಾಲೇಜ್ ಆಳ್ವಾಸರದು ಕಾಲೇಜ್, ಇಲ್ಲಿ ಜನ ಇಲ್ಲಿ ಎಲ್ಲ ನೋಡುವಾಗ ಎಲ್ಲ ಜಾತಿ ಧರ್ಮವನ್ನು ಸೌಹಾರ್ದತೆಯಿಂದ ಇವರು ತಗೊಂಡು ಹೋಗುವ ರೀತಿ ನೋಡಿದರೆ ತುಂಬ ತುಂಬ ಖುಷಿ ಆಗ್ತದೆ. ಹಾಗಾಗಿ ಅವರಿಗಾಗಿ ಒಂದು ನಮ್ಮ ಪ್ರೇಯಲ್ಲಿ ನಾವು ಆಳ್ವರನ್ನು ನೆನಪು ಮಾಡ್ತೇವೆ ಡೆಫಿನೆಟ್ಲಿ. I am witnessing this iftar party since 4 years. They are giving importance to how the iftar has been done, how the fast has been broken. ಇಫ್ತಾರ್ ಅಂತ ಹೇಳುವಂಥದ್ದು ಯಾವ ದಿನ ಫ್ರಮ್ ದ ಡೇ ಒನ್ ಐ ಆಮ್ ವಿತ್ ದ ಇಫ್ತಾರ್. ಹೇಗಂತ ಹೇಳಿದರೆ ನಾ ಇಫ್ತಾರ್ ಸ್ಟಾರ್ಟ್ ಆಗುವಲ್ಲಿಂದಲೇ ನಾನು ಇದ್ದೇನೆ, ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎವ್ರಿ ಟೈಮ್ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿಕೊಂಡು ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಹೇಗೆ ಮಾಡುವುದು ಅಂತ ಹೇಳುವಂಥದ್ದನ್ನೆಲ್ಲ ನಾವು ಅದನ್ನು ಚಾಕ್ಔಟ್ ಮಾಡಿಕೊಂಡು ಇದನ್ನು ಮಾಡ್ತೇವೆ. ಚೇರ್ಮ್ಯಾನ್ ಅಂತ ಹೇಳುವಂಥದ್ದು ಅವ್ರದ್ದು ಹೃದಯ ವಿಶಾಲ. ಇದು ಅವರೊಂದು ಮೂಡಬಿದ್ರೆಗೆ ಒಂದು ದೊಡ್ಡ ಗಿಫ್ಟ್. ಅವರು ಈ ಮೂಡಬಿದ್ರೆಯಲ್ಲಿ ಕಮ್ಯುನಲ್ ಹಾರ್ಮೋನಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿದೆ. ಬೇರೆ ಎಲ್ಲ ಊರಿಗಿಂತ ಬಹಳ ವಿಶೇಷವಾದ ಒಂದು ಊರು ನಮ್ಮದು. ಇದರ ನೆಲ ಮಣ್ಣಿನ ಗುಣವೇ ಹಾಗೆ ಉಂಟು. ಸೊ ಹಾಗಾಗಿ ಈ ಒಂದು ಇಫ್ತಾರ್ ಕೂಟವು ಇನ್ನೂ ಎಷ್ಟು ವರ್ಷ ಸಾಧ್ಯ ಉಂಟು ಅಷ್ಟು ವರ್ಷ ನಡ್ಕೊಂಡು ಬರಲಿ. Alwas Iftar is like a feast, it's like a celebration here in Alwas, and we all wait for this day every time. And last year also it was like a fantabulous event, and today it just became more beautiful. And this is our last Iftar in Alwas, and we had a great day here. Even the time before Iftar, before the Adhan, everything was really good, and the arrangement made by Alwas was like really good, and the food was also really delicious, and we all really enjoyed it. Mobile.